ಬಚಾವಾಗೋಕೆ ಹೋಗಿದ್ದ ಗ್ಯಾಂಗ್ಗೆ ಮತ್ತೆ ಸಂಕಷ್ಟ ತಲೆದೂರ್ತಾ ಇದೆ. ಸ್ವಾಮಿಗೆ ಶೆಡ್ ಒಳಗೆ ಹೊಡೆಯುವ ದೃಶ್ಯಗಳು ಆ CCTVಯಲ್ಲಿ ಸರಿಯಾಗಿತ್ತು. ಅದನ್ನು ಡಿಲೀಟ್ ಮಾಡಿರೋದು ಇವರು. ಇದನ್ನು ಡಿಲೀಟ್ ಮಾಡಿ ಬಚಾವ್ ಆಗಬೇಕು ಅಂತ ಅಂದುಕೊಂಡಿದ್ರು. ಆದರೆ ಕೊಲೆಗಾರರು ಚಾಪೆ ಕೆಳಗೆ ನುಗ್ಗಿದ್ರೆ ರಂಗೋಲಿ ಕೆಳಗೆ ನುಸುಳುವಂತಹ ಪ್ರಯತ್ನ ಖಾಕಿ ಕಡೆಯಿಂದಲೂ ಕೂಡ ಆಗಿದೆ. CIDಗೆ ಇದೀಗ CCTV DVR ರವಾನೆ ಮಾಡಿದ್ದಾರೆ. ಡಿಲೀಟ್ ಆಗಿರುವಂಥದ್ದನ್ನು ರಿಕವರಿ ಮಾಡೋದಕ್ಕೆ. ಸೊ ಸೈಬರ್ ಸೆಲ್ನಲ್ಲಿ ರಿಕವರಿ ಆಗಿ ಪ್ರಬಲ ಸಾಕ್ಷ್ಯವಾಗುತ್ತೆ. ಇಲ್ಲಿ ತನಕ ನಾವು ಅವ್ರ ಕಾಲಲ್ಲಿ ಹೋದ್ರು, ಬೆರಟಲ್ಲಿ ಹೊಡೆದ್ರು, ಹಗ್ಗದಲ್ಲಿ ಹೊಡೆದ್ರು, ಮತ್ತು ಕರೆಂಟ್ ಶಾಕ್ ಕೊಟ್ಟರು ಆತನಿಗೆ ಅಂತೆಲ್ಲ ಹೇಳ್ತಾ ಇದ್ವಲ್ಲ, ಅವೆಲ್ಲವೂ ಕೂಡ ಅದರಲ್ಲಿ ರೆಕಾರ್ಡ್ ಆಗಿತ್ತು. ಅಗೇನ್ ನಮ್ಮ ಪ್ರತಿನಿಧಿ ಉಮೇಶ್ ನೀಡ್ತಾರೆ ಮಾಹಿತಿಯನ್ನು. ಉಮೇಶ್, ರೇಣುಕಾ ಸ್ವಾಮಿಯ ಕೊಲೆಗಿಂತ ಆತನನ್ನ ಕೊಲೆ ಮಾಡಿದಂತಹ ರೀತಿ ಹೆಚ್ಚು ಚರ್ಚೆಗೆ ಗ್ರಾಸವಾಗ್ತಾ ಇತ್ತು. ಬಟ್ ಈಗ ಅದನ್ನ ಹೇಳಬೇಕು ಅಥವಾ ಅದನ್ನ ನೋಡಬೇಕು ಅಂದ್ರೆ CCTV ಒಂದೇ ಸಾಕ್ಷಿಯಾಗಿ ಉಳ್ಕೊಳ್ಳುವಂಥದ್ದು. ಅದನ್ನೇ ಡಿಲೀಟ್ ಮಾಡಿದ್ದಾರೆ ಅನ್ನೋ ಮಾಹಿತಿ. ಇದೀಗ ರಿಕವರಿ ಮಾಡುವಂತಹ ಪ್ರಯತ್ನಗಳು ಹೇಗೆ ಸಾಗ್ತಾ ಇದೆ, ಸಾಧ್ಯ ಆಗುತ್ತಂತ ಡೀಟೇಲ್ಸ್ ಕೊಡೋದಾದ್ರೆ? ವಿದ್ಯೆ ಖಂಡಿತವಾಗ್ಲು, ಯಾಕೆಂದರೆ ಪ್ರಕರಣ ಬೆಳಕಿಗೆ ಬಂದ ನಂತರದಲ್ಲಿ ಆ ಕ್ಷಣಕ್ಕೆ 10 ಮೊಬೈಲ್ಗಳನ್ನು ಅನ್ನಪೂರ್ಣೇಶ್ವರಿ ನಗರ ಪೊಲೀಸರ ಆ ಕ್ಷಣಕ್ಕೆ ವಶಕ್ಕೆ ಪಡೆದಿದ್ರು. ನಂತರದಲ್ಲಿ ಅವನ್ನೆಲ್ಲವನ್ನು ಕೂಡ ರಿಟ್ರೀವ್ಗೆ ಕಳಿಸಿದ್ರು. ಆನಂತರದಲ್ಲಿ ಆರೋಪಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಪರಸ್ಪರ ಚಾಟಿಂಗ್ ಮಾಡಿದ್ದಾಗಿರ್ಬೋದು, ಬೇರೆ ಬೇರೆ ಹೆಸರಲ್ಲಿ ಸಿಮ್ ಖರೀದಿ ಮಾಡಿದ್ದಂಥ ಸಿಮ್ಗಳಲ್ಲಿ ಮಾತಾಡಿದ್ದಾಗಿರ್ಬೋದು, ಎಲ್ಲವನ್ನೂ ಕೂಡ ಎಸ್ತಿದ್ರು. ಅಂದರೆ ಒಂದು ಪ್ರಕರಣ ಕೊಲೆ ಆದ ನಂತರದಲ್ಲಿ ಅವನ್ನ ಪೊಲೀಸರ ದಾರಿ ತಪ್ಪಿಸೋಕೆ ಮಾಡುವಂಥ ಎಲ್ಲ ಪ್ರಯತ್ನಗಳು ಕೂಡ ಆರೋಪಿಗಳು ಮಾಡಿರುವಂಥದ್ದು. ಆದರೆ ಪೊಲೀಸರು ಅದನ್ನು ಪ್ರಕರಣವನ್ನು ತುಂಬ ಗಂಭೀರವಾಗಿ ಪರಿಗಣಿಸಿ ಎಲ್ಲವನ್ನೂ ಕೂಡ ಪತ್ತೆ ಮಾಡುವಂಥ ಕೆಲಸ ಮಾಡಿಕೊಂಡೇ ಬರ್ತಾಯಿದ್ರು. ಅದಕ್ಕೆ ಬೇಕಾದಂಥ ಎಲ್ಲ ಎವಿಡೆನ್ಸ್ಗಳಂದರೆ CCTV ಆಗ್ಬೋದು, DVR ಆಗ್ಬೋದು, ಇವರು ಪರಸ್ಪರ ಚಾಟಿಂಗ್ ಮಾಡ್ತಿದ್ದಂಥ ಡಿಲೀಟ್ ಮಾಡಿದಂಥ ಮಾಹಿತಿಗಳನ್ನೆಲ್ಲವನ್ನು ಕೂಡ ರಿಟ್ರೀವ್ ಮಾಡಿದ್ರು. ಎಲ್ಲವನ್ನು ಕೂಡ ಹಂತ ಹಂತವಾಗಿ ಎಲ್ಲ ರಿಕವರಿ ಮಾಡ್ಕೊಂಡು ಬರ್ತಾ ಇರುವಂಥದ್ದು. ಎಲ್ಲದರಲ್ಲೂ ಕೂಡ ಆರೋಪಿಗಳ ಕೈವಾಡ ಪ್ರತಿಯೊಂದು ಕೂಡ ಪತ್ತೆ ಆಗ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಶೆಡ್ ಒಳಗಡೆ ಬಂದಂಥ ಏನು ರೇಣುಕಾ ಸ್ವಾಮಿನ ಕಿಡ್ನಾಪ್ ಮಾಡ್ಕೊಂಬಂದು ಆತನಿಗೆ ಎಲೆಕ್ಟ್ರಾನಿಕ್ ಬೆಗ್ಗನಿಂದ ಕಿರುಕುಳ ಕೊಟ್ಟು ಕೊಲೆ ಮಾಡಿದ್ರು. ಈ ಸಂಬಂಧಪಟ್ಟಾಗೂ ಕೂಡ ಒಂದಷ್ಟು ಮಾಹಿತಿಗಳು ಆ ಸಂದರ್ಭದಲ್ಲಿ ಪ್ರಾಥಮಿಕ ತನಿಖೆಯಲ್ಲಿ ಪತ್ತೆಯಾಗಿತ್ತು. ಆದರೆ CCTV ಮಾತ್ರ ಅದರಲ್ಲಿ ಡಿಲೀಟ್ ಆಗಿತ್ತು. ಆ ಡಿಲೀಟ್ ಆಗಿದ್ದಂಥ ಆ ದೃಶ್ಯಗಳನ್ನು ಮತ್ತೆ ರಿಕವರಿ ಮಾಡ್ಕೊಂಡು ಈ ಪ್ರಕರಣವನ್ನು ಮತ್ತೆ ಗಂಭೀರ ಸ್ವರೂಪದ ಪ್ರಕರಣವನ್ನು ಮತ್ತೆ ಅದನ್ನು ಕೂಡ ಸಾಕ್ಷಿಯಾಗಿ ಪರಿಗಣನೆ ಮಾಡುವಂಥದ್ದು. ವಿದ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.